ಶಾಸಕ ಪ್ರದೀಪೇಶ್ವರ್ ವಿರುದ್ಧ ಷಡ್ಯಂತ್ರ ನಡೆದಿತ್ತಂತೆ. 2-3 ದಿನಗಳ ಹಿಂದೆನೆ ಕೆಲವರು ಪ್ರೀ ಪ್ಲಾನ್ ಮಾಡಿದ್ರಂತೆ. ಒಕ್ಕಲಿಗ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟಿ ಕೆಟ್ಟ ಹೆಸರು ತರೋದಕ್ಕೆ ಪ್ಲಾನ್ ಇತ್ತಂತೆ. ನೋಡಿ, 2-3 ದಿನಗಳ ಹಿಂದೆನೆ ಕೆಲವರು ಪ್ರೀ ಪ್ಲಾನ್ ಮಾಡಿದ್ರಂತೆ. ಒಕ್ಕಲಿಗ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟಿ ಕೆಟ್ಟ ಹೆಸರು ತರೋದಕ್ಕೆ ಪ್ಲಾನ್ ಇತ್ತಂತೆ. ಅದಕ್ಕಾಗಿಯೇ ಕೆಂಪೇಗೌಡರ ಜಯಂತಿ ದಿನದಂದು ಗಲಾಟೆ ನಡೆಸಿದ್ದಂತೆ. ಒಕ್ಕಲಿಗ ಸಮುದಾಯ ಮುಖಂಡರಿಂದಲೇ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಕಾರ್ಯಕ್ರಮದ ವೇಳೆ ಅಲ್ಲೇ ಹಾಜರಿದ್ದವರಿಂದಲೇ ಅಸಲಿ ಎತ್ತು ಬಯಲಾಗಿದೆ. ಅಂದು ವಿನಾಕಾರಣ ಸುಧಾಕರ್ ಕಡೆಯ ಗುಂಪು ಗಲಾಟೆ ಮಾಡಿತ್ತಂತೆ. ಚಿಕ್ಕಬಳ್ಳಾಪುರ ಶಾಸಕರು ಎಲ್ಲಾ ಜಾತಿ ವರ್ಗಗಳ ನಾಯಕ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಪ್ರೀ ಪ್ಲಾನ್ ಮಾಡಿದ್ರಂತೆ ಇವರೆಲ್ಲ. ಅಲ್ಲಿ ನಡೆದಕ್ಕೆ ನಾನು ಒಬ್ಬ ಒಕ್ಕಲಿಗ ಕುಲಬಾಂಧವನೇ. ಅವರು ಒಬ್ಬ ಜನಪ್ರತಿನಿಧಿ ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮ ಒಕ್ಕಲಿಗ ಕಮ್ಯುನಿಟಿಗೆ ಒಂದು ಗೌರವ ಕೊಟ್ಟು ಅವರು ಬಂದರು. ಆ ಗೌರವವನ್ನು ನಾವು ಕಾಪಾಡ್ಕೋಬೇಕು. ಅದೇ ರೀತಿಯಾಗಿ ಶಾಸಕ ಒಳಗಡೆ ಬಂದ ತಕ್ಷಣ ಪಾದಾರ್ಪಣೆ ಮಾಡಿ ಅವರು ಎರಡು ಗಂಟೆಗಳ ಕಾಲ ಇವರು ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಂತೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದು ಮೂಲ ಕಾರಣ 1-2-3 ದಿವಸ ಮುಂಚೆನೇ ಪ್ಲಾನ್ ಮಾಡ್ಕೊತಾರೆ ಸರ್. ಒಬ್ಬ ಶಾಸಕರನ್ನ ರಾಜಕೀಯ ಉದ್ದೇಶದಿಂದ ಮುಗಿಸಬೇಕು, ನೆಕ್ಸ್ಟ್ ಅವ್ರ MLA ಆಗಿ ಗೆಲ್ಲಿಸಬಾರ್ದು, ಜಾತಿಗಳನ್ನ ಎತ್ಕಟ್ಟು ಇವರು ಕುತಂತ್ರ ಮಾಡ್ತಾ ಇದ್ದಾರೆ ಸರ್. ಒಬ್ಬ ಅಹಿಂದ ಹುಡುಗ ಶಾಸಕರಾಗಿದ್ದಾರೆ ಅಂದರೆ ಇವರು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವ್ರ ಮೇಲೆ ದುರುದ್ದೇಶದಿಂದ ಜಾತಿಗಳನ್ನ ಎತ್ಕಟ್ಟಿ ಇದು ಏನೇ ಮಾಡಿ ಇವ್ರನ್ನ ನೆಕ್ಸ್ಟ್ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಜಾತಿಗೆ ಬೆಂಕಿ ಇಡ್ತಾರೆ ಸರ್. ಇದೇ ಇವಾಗ ಯಾವುದೋ ಒಂದು ವಿಚಾರಕ್ಕೆ ಕುಮಾರಸ್ವಾಮಿನ ಬೈದಿದ್ದಾರೆ, ಇದೆಲ್ಲ ನ್ಯೂಸ್ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ನೀವು ಗಲಾಟೆ ಮಾಡಿದ್ರಿ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಏನು ಬೇಕಾದ್ರೂ ಕ್ವಶನ್ ಕೇಳೋ ಅಧಿಕಾರ ಇದೆ. ಆದರೆ ಈ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಂದು ಅದನ್ನು ಅಡ್ಡ ಇಟ್ಕೊಂಡ್ಬಂದು ನೀವು ಗಲಾಟೆ ಮಾಡೋದು ಸರಿಯಲ್ಲ. ಯಾಕಂದರೆ ಅವು ನಮ್ಮ ಕಮ್ಯುನಿಟಿಗೆ ಗೌರವ ಕೊಟ್ಟು ಬಂದಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ತಾಳ್ಮೆಯನ್ನ ಮೆಚ್ಚಿದ ಚಿಕ್ಕಬಳ್ಳಾಪುರ ಜನ ಬರೋಬ್ಬರಿ ಸತತ 2 ಗಂಟೆಗಳ ಕಾಲ ನಿಂದಿಸಿದ್ದಾರೆ. ಆದರೂ ಕೂಡ ಶಾಸಕರು ಸಹಿಸಿಕೊಂಡಿದ್ರು. ತುಂಬಿದ ಕನ್ನಡ ಭವನದಲ್ಲಿ ವೇದಿಕೆ ಮೇಲೆ ಶಾಂತ ರೀತಿಯಲ್ಲೇ ಕೂತಿದ್ರು ಶಾಸಕರು. ವಿರೋಧಿ ಬಣದವರು ಕಿರುಚಾಡಿ ನಿಂದಿಸ್ತಾ ಇದ್ರು ಕೂಡ MLA ಸುಮ್ಮನೆ ಇದ್ರು. ಅಷ್ಟು ಜನ ಹಿಯಾಳಿಸ್ತಾ ಇದ್ರು ಕೂಡ, ಕುಟುಂಬಕ್ಕೆ ಬೈತಾ ಇದ್ರು ಕೂಡ ಇವರು ಸಹಿಸಿಕೊಂಡಿದ್ರು. ಅಂದು ಹೊರಗಡೆ ಆದ ಘಟನೆ ಬದಲಿಗೆ ಒಳಗಡೆ ಏನಾಗಿತ್ತು ಗೊತ್ತಾ? ಹಾಗಾದ್ರೆ ಆ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಆ 2 ಗಂಟೆಗಳ ಕಾಲ ಘಟನೆ ನೋಡಿದ ವ್ಯಕ್ತಿ ಏನ್ ಹೇಳಿದ್ರು ಗೊತ್ತಾ? ನಾನು ಒಂದು ಒಕ್ಕಲಿಗ ಜನಾಂಗಕ್ಕೆ ಸೇರಿದವನು. ಏನಾಯ್ತು ಅಂದ್ರೆ ಕೆಂಪೇಗೌಡ ಜಯಂತಿಯಲ್ಲಿ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ತುಂಬಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ನಮ್ಮ ಮುಂದೆನೆ ತುಂಬಾ ಪ್ರವೋಕ್ ಮಾಡಿದ್ರು ಅವ್ರನ್ನ. ಅಂದ್ರೆ ಅಲ್ಲಿ ಯಾವ ತರ ನಮಗೆ ತುಂಬಾ ಬೇಜಾರಾಯ್ತು. ಮತ್ತೆ ಹೊರಗಡೆ ಬಂದಾಗ ಅವ್ರನ್ನ ಗೆರವಾಕಂತ ಕೆಲಸ ಮಾಡಿದ್ರು ಅವ್ರನ್ನ. ಹಂಗಾಗಿ ಅಲ್ಲಿ ಮತ್ತೆ ಚಪ್ಪಲಿ ಎಸ್ತೇನೋ ಆಯ್ತು. ಈಗ ಅವ್ರು ಮಾಡೋ ಕೆಲಸ ನಾವು ಮಾಡ್ಬೋದಲ್ಲ. ಈಗ ಇದು ಸಂವಿಧಾನದ ಅಡಿಯಲ್ಲಿ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಬೇಕಾದ್ರೆ ಈಗ ಏನೋ ಕುಮಾರಣ್ಣ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ತಿದ್ದಾರೆ. ಅವ್ರು ಬಂದು ಮಾತಾಡ್ಲಿ ಬಿಡಿ, ಒಂದು ಪ್ರೆಸ್ ಮೀಟ್ ಇಟ್ಟು. ಅದ್ ಬಿಟ್ಟು ಇವರು ಇದು ಮಾಡಬಾರ್ದು. ಈ ತರ ತಪ್ಪಿದೆ. ಹೌದು, ಬೇರೆ ಸ್ಥಳದಲ್ಲಿ ಮಾಡ್ಬೋದಾಯ್ತು. ಈಗ ನಮ್ಮ ಶಾಸಕ ಬರ್ತಾ ಇರ್ತಾರೆ ಈಗ ಬೇರೆ ಕಡೆ ಎಲ್ಲಾನು. ಈಗ ನಮ್ಮ ಜನಾಂಗದಲ್ಲೂ ಕೆಂಪೇಗೌಡ ಜಯಂತಿ ನಡೀತಾ ಇರ್ಬೇಕಾದ್ರೆ ಆತರ ಮಾಡಿದಾರೆ ಅಂದ್ರೆ ನಮ್ಮ ಜನಾಂಗಕ್ಕೆ ಒಂದು ತಪ್ಪು ಸಂದೇಶ ರವಾನೆ ಆಯ್ತು. ತುಂಬಾ ಅವಮಾನ ಆಯ್ತು. ನಮ್ಗಂತೂ ತುಂಬಾ ಬೇಜಾರಾಗಿದೆ ಈ ವಿಷಯದಲ್ಲಿ. ಇದು ಲಾಸ್ಟ್ ಆಗ್ಬೇಕು. ಇದು ಜಾತಿ ರಾಜಕೀಯ ಫಸ್ಟ್ ಬಿಟ್ಬಿಡ್ಬೇಕು. ಯಾಕಂದ್ರೆ ಎಲ್ಲಾ ಜನಾಂಗ ಸೇರ್ಸ್ಕೊಂಡು ನಾವು ಇಲ್ಲಿ ರಾಜಕೀಯ ಮಾಡ್ಬೇಕು ಹೊರತು ಯಾವುದೇ ಒಂದು ಜನಾಂಗ ಇಲ್ಲಿ ಯಾರು ನಮ್ಮ ಶಾಸಕರು ಸೀಮಿತ ಅಲ್ಲ, ಯಾರು ಸೀಮಿತ ಅಲ್ಲ. ಇದು ಫಸ್ಟ್ JDS ಕಾರ್ಯಕರ್ತರು ತಿಳ್ಕೊಬೇಕು. ನಾವು ಅವ್ರಿಗೆ ಅದನ್ನ ಓಪನ್ ಆಗಿ ಹೇಳ್ತೀನಿ. ಅವ್ರ ಒಬ್ಬರಿಗೆಲ್ಲ ಚಪ್ಪಲಿ ತಗೊಂಡ್ಬರೋದು ನಮಗೂ ಬರುತ್ತೆ. ನೆಕ್ಸ್ಟ್ ನಾವು ಅದನ್ನ ಮಾಡ್ಬೇಕಾಗುತ್ತೆ. ಇದನ್ನ ಕಂಟಿನ್ಯೂ ಮಾಡಿದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ. ನಮ್ಮ ಶಾಸಕ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರು ಯಾವುದೇ ಜಾತಿ ಜನಾಂಗ ಸೀಮಿತ ಆಗಿಲ್ಲ. ನೀವು ಅದೊಂದು ಅರ್ಥ ಮಾಡ್ಕೊಂಡು ದಯವಿಟ್ಟು ಇದನ್ನ ನಿಲ್ಸ್ಬಿಡ್ರಿ. ಇದೊಂದನ್ನು ಕೇಳ್ಕೊಂತೀನಿ. ನಮ್ಮ ಜಾತಿ ಊರಲ್ಲಿ ಏನಾಗ್ತಿದೆ ಗೊತ್ತಾ ಸರ್? ನಮಗೆ
ಒಂದು ಮಾತಾಡಿದ್ರೆ ಏನೋ ಹೋಗಿ ನೀವು ಒಂದು ಬಲಿಜ ಸಂಘಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ, ಒಕ್ಕಲಿಗ ಕಮಿಟಿ ಆಗಿರೋದ್ರಿಂದ. ಹೌದು ಸ್ವಾಮಿ, ಇಲ್ಲಿ ಯಾವುದಿಲ್ಲ ಜನಾಂಗ ಜಾತಿ ಇಲ್ಲ ಸ್ವಾಮಿ, ಎಲ್ಲರೂ ಬೇಕು ನಮಗೆ. ನಾವು ಒಂದು ಜನಾಂಗ ನಂಬ್ಕೊಂಡು ಇಲ್ಲಿ ರಾಜಕೀಯ ಮಾಡೋದಕ್ಕಾಗಲ್ಲ. ದಯವಿಟ್ಟು ನಮ್ಮ ಪ್ರದೀಪ್ ಈಶ್ವರ್ ಸರ್ಗೆ ಹೇಳ್ತಾ ಇದ್ರೆ, ಇದು ಇಲ್ಲಿಗೆ ನಿಲ್ಸ್ಬಿಟ್ರೆ ಎಲ್ಲರೂ ಅಷ್ಟು ನಮ್ಮ ಜನಾಂಗದವ್ರಿಗೆ ಹೇಳ್ತೀರಿ, ಯಾವ್ದು ಇದು ಮುಂದೆ ಆಗೋದು ಬೇಡ ದಯವಿಟ್ಟು.